Hello everyone, my name is Irfan. I'm a maths lecturer. So ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇಂದ ನಾನು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟು 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸು ಮತ್ತು 5 ಮಾರ್ಕ್ಸು ಮತ್ತು 6 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ಓಕೆ, ಈ ಕ್ಲಾಸಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಸೊ ಇಲ್ಲಿ ನೋಡಿ ನಾನು ಏನು ಮಾಡಿಸಿದ್ದೀನಲ್ಲ ಇವೆಲ್ಲ ಆಲ್ಮೋಸ್ಟ್ ಬಹಳ ಇಂಪಾರ್ಟೆಂಟ್ ಕ್ವಶನ್ಸು. ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮಾಡಲ್ ಕ್ವಶನ್ ಪೇಪರ್ಸಿಂದ ರೆಫರ್ ಮಾಡಿಕೊಂಡು ಸಾಲ್ವ್ ಮಾಡಿಸ್ತೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗ್ತವೆ. ಬೇಕಾದ್ರೆ ನೀವು ನೋಡಬಹುದು, ನಿಮಗೆ ಪ್ರಿಪ್ರೇಟರಿಯಲ್ಲಿ ಬಂದಿರ್ತವೆ ಮತ್ತೆ ಅದೇ ತರ ನಿಮಗೆ ಈ ಇಂಟರ್ನಲ್ ಟೆಸ್ಟ್ ಅಲ್ಲೆಲ್ಲ ಬಂದಿರ್ತವೆ. ಸೊ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಅದಕ್ಕೋಸ್ಕರ ನಾನು ಇವೆಲ್ಲ ಕ್ವಶನ್ಸ್ ಮಾಡಿಸ್ತಿದ್ದೀನಿ. ಅಂಡ್ ನಿಮಗೆ ಔಟ್ ಆಫ್ ಔಟ್ ಬರ್ಬೇಕಂದ್ರೆ ನಿಮ್ಗೆ ಎಲ್ಲಿ ಮಾರ್ಕ್ಸ್ ಹೋಗ್ತಂದ್ರೆ MCQs ಅಲ್ಲಿ ಮಾರ್ಕ್ಸ್ ಹೋಗ್ತದೆ. ಹೌದಾ, MCQs ಅಲ್ಲಿ ಮಾರ್ಕ್ಸ್ ಹೋಗ್ತಾವ ಅಂದ್ರೆ ಸೊ ಅದಕ್ಕೋಸ್ಕರ MCQs ನೀವು ಓದ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಅವ್ರು ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಓಕೆ, ಗೌರ್ಮೆಂಟ್ ಅವರು ಕ್ವಶನ್ ಬ್ಯಾಂಕ್ ಪ್ರತಿ ಒಂದು ಚಾಪ್ಟರ್ ಇಂದ ಒಂದು 60-70 MCQs ಬಿಟ್ಟಿದ್ದಾರೆ. ಆ 60-70 MCQs ಸಾಲ್ವ್ ಮಾಡ್ಬೋದ್ರೆ ಸೊ ನಿಮಗೆ ಆಲ್ಮೋಸ್ಟ್ ಅದರಿಂದನೇ ಕ್ವಶನ್ಸ್ ಬರ್ತವೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದ್ರೆ ಆ ಕ್ವಶನ್ ಬ್ಯಾಂಕ್ ಏನಿದಿಲ್ಲ ಆ ಕ್ವಶನ್ ಬ್ಯಾಂಕ್ ಇಂದ ಪ್ರತಿಯೊಂದು ಚಾಪ್ಟರ್ ಇಂದ 60-70 MCQs ಕೊಟ್ಟಿದ್ದಾರಲ್ಲ, ಪ್ರತಿಯೊಂದು ಚಾಪ್ಟರ್ದು MCQs ಸಾಲ್ವ್ ಮಾಡಿದ್ದೀನಿ. ಸಾಲ್ವ್ ಮಾಡಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಸೊಲ್ಯೂಷನ್ ಮಾಡಿದ್ದೀನಿ ನಾನು. ಓಕೆ, ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನೋಡಿ. ಓಕೆ, ಟಾರ್ಗೆಟ್ 80 ಔಟ್ ಆಫ್ 80 ಅಂತೇಳಿ ಎಲ್ಲಾ ಚಾಪ್ಟರ್ಸ್ದು. ಓಕೆ, ರಿಲೇಷನ್ ಟೋಟಲ್ ಆಗಿ 11 ಚಾಪ್ಟರ್ಸ್ ಇಂದ MCQs ಬರ್ತವೆ. ಎಲ್ಲ 11 ಚಾಪ್ಟರ್ಸ್ ಇಂದ MCQs ನಾನು ಸಾಲ್ವ್ ಮಾಡಿದ್ದೀನಿ. ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಇಲ್ಲಿ ಇರುತ್ತೆ ನೋಡಿ. ಅಂಡ್ ಕೆಲವೊಬ್ರಿಗೆ ನೋಡಿ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನ್ ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಅಂಡ್ ಕೆಲವೊಬ್ರಿಗೆ ನೋಡಿ ಟೈಮ್ ವೇಸ್ಟ್ ಆದಂಗೆ ಅನ್ಸುತ್ತೆ. ನಿಮ್ಗೆ ಏನ್ ಮಾಡ್ಕೊಳ್ಳಿ, ನಿಮ್ಗೆ ಬಹಳ ಟೈಮ್ ವೇಸ್ಟ್ ಆಗ್ತಿದೆ ಅಂದ್ರೆ ನಮಗೆ ಯಾವ್ದು ಕ್ವಶನ್ಸ್ ನಿಮ್ಗೆ ಬರ್ತಿದೆ ಅಂತಂದ್ರೆ ಸೊ ಅವು ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಕೊಂತ ನೀವು ಈಗ ನೋಡಿ ಸಪೋಸ್ ಈಗ ಫಸ್ಟ್ ಕ್ವಶನ್ ನಿಮ್ಗೆ ಬರುತ್ತೆ ಅಂತ ಅನ್ಕೊಳ್ಳಿ. ಈ ಕ್ವಶನ್ ನೀವು ಸ್ಕಿಪ್ ಮಾಡ್ಕೊಂಬಿಡಿ. ಓಕೆ, ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವಶನ್ ಮಾಡಿ. ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಮಾತ್ರ ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಕ್ವಶನ್ ಮಾಡಿ. ಇಲ್ಲ ಸರ್ ನನ್ಗೆ ಅಷ್ಟೊಳಗೆ ಬರುತ್ತೆ ಅಂದ್ರೆ ನೀವು ನೋಡ್ಕೊಂಡು ಹೋಗ್ಬೇಕು, ಏನ್ ಮಾಡೋಕ್ಕಾಗಲ್ಲ. ಸೊ ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡೋಕೆ. ಓಕೆ, ಸೊ ಅಂಡ್ ಕೆಲವೊಬ್ಬರಿಗೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರಲ್ಲ ಅಂದ್ರೆ ನೀವು 360p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಚೆನ್ನಾಗಿ ಬರುತ್ತೆ. ಓಕೆ, 360p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಚೆನ್ನಾಗಿ ಬರುತ್ತೆ. ಅದೇ ತರ ನೀವು 360p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ಇನ್ನೂ ಚೆನ್ನಾಗಿ ಬರ್ಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಚೆನ್ನಾಗಿ ಬರುತ್ತೆ. ಓಕೆ, ಸೊ ನಾವು ಇದ್ರ ಕ್ಲಾಸಸ್ದು PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಇಲ್ಲಿ ಇರುತ್ತೆ ನೋಡಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಈಗ ಡೈರೆಕ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇಂದ 2 ಮಾರ್ಕ್ಸ್ ಕ್ವಶನ್. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ. ದ ಟೋಟಲ್ ರೆವೆನ್ಯೂ ಇನ್ ರುಪೀಸ್ ರಿಸೀವ್ಡ್ from the sale of X units as a product is given by. Okay, total revenue ಕೊಟ್ಟಿದ್ದಾರೆ. So that is ನಮಗೆ ಏನು ಕೊಟ್ಟಿದ್ದಾರೆ, total revenue that is equal to in terms of equation ಕೊಟ್ಟಿದ್ದಾರೆ R of X that is equal to 13x square. Okay, 13x square plus 26x plus 15 ಕೊಟ್ಟಿರೋದು ಬರ್ಕೊಳ್ಳಿ ಫಸ್ಟ್. Now find the marginal revenue. Okay, find the marginal revenue when X is equal to 7. So which means marginal revenue. So when X is equal to 7 ಇದ್ದಾಗ ಮಾರ್ಜಿನಲ್ ರೆವೆನ್ಯೂ ಏನ್ ಬರುತ್ತೆ ಕಂಡಿಡಿ ಅಂತ ಹೇಳಿದ್ದಾರೆ. ಓಕೆ, ಕೊಟ್ಟಿರೋದು ಬರ್ಕೊಂಡಿವಾ. ಟೋಟಲ್ ರೆವೆನ್ಯೂ ಇಷ್ಟು ಕೊಟ್ಟಿದ್ರು. ಈ ಟೋಟಲ್ ರೆವೆನ್ಯೂನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ ಮಾರ್ಜಿನಲ್ ರೆವೆನ್ಯೂ ಬರುತ್ತೆ. ಅಷ್ಟೇ, ಮುಗೀತು. ಟೋಟಲ್ ರೆವೆನ್ಯೂನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ ಮಾರ್ಜಿನಲ್ ರೆವೆನ್ಯೂ ಬರುತ್ತೆ. ಅಷ್ಟೇ, ಅಷ್ಟು ಸಾಲ್ವ್ ಮಾಡಿದ್ರೆ ಮುಗೀತು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾರೆ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ಟೋಟಲ್ ರೆವೆನ್ಯೂ with respect to x that is equal to 13 ಅನ್ನೋದು ಕಾನ್ಸ್ಟೆಂಟ್ ಆಗಿದ್ದಂಗೆ ಬರ್ಕೊಳ್ಳಿ. ಸೊ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ತರ ಪ್ಲಸ್ 26 ಕಾನ್ಸ್ಟೆಂಟ್ ಹಂಗಿದ್ದಂಗೆ ಬರ್ಕೊಳ್ಳಿ. ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಮಾಡಿ. ಓಕೆ, ಪ್ಲಸ್ ಡಿಫರೆನ್ಸಿಯೇಷನ್ ಆಫ್ 15. ಓಕೆ, ಸೊ ದಿಟ್ ಈಸ್ ಟೋಟಲ್ ಡಿಫರೆನ್ಸಿಯೇಷನ್ ಆಫ್ ಟೋಟಲ್ ರೆವೆನ್ಯೂ ಇಸ್ ನಥಿಂಗ್ ಬಟ್ ಮಾರ್ಜಿನಲ್ ರೆವೆನ್ಯೂ ಅಂತಾನೆ ಅರ್ಥ. ಓಕೆ, ಮಾರ್ಜಿನಲ್ ರೆವೆನ್ಯೂ ಇಷ್ಟು ಬಂತು. ಸೊ ದಟ್ ಈಸ್ 13x ಸ್ಕ್ವೇರ್. ಓಕೆ, ಎಕ್ಸ್ ಸ್ಕ್ವೇರ್ ಡಿಫರೆನ್ಸಿಯೇಷನ್ ಏನಾಗುತ್ತೆ, 2x ಬರುತ್ತೆ, 2x ಬರ್ಕೊಳ್ಳಿ. ಪ್ಲಸ್ ಎಕ್ಸ್ ನ ಡಿಫರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, 26 ಬರ್ಕೊಳ್ಳಿ, 26 ಪ್ಲಸ್ ಇದು 15 ಡಿಫರೆನ್ಷಿಯೇಟ್ ಮಾಡಿದ್ರೆ 0 1. ಅಂದ್ರೆ ಮಾರ್ಜಿನಲ್ ರೆವೆನ್ಯೂ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತೆ, 13 2 ಎಷ್ಟಾಗುತ್ತೆ, 13 2 26x ಪ್ಲಸ್ 26. ಯಾವಾಗ ಮಾರ್ಜಿನಲ್ ರೆವೆನ್ಯೂ ಯಾವಾಗ ಕಂಡುಹಿಡಬೇಕು, x is equal to 7 ಇದ್ದಾಗ. x is equal to ಮಾರ್ಜಿನಲ್ ರೆವೆನ್ಯೂ ಸೊ when x is equal to 7 ಇದ್ದಾಗ. ಸೊ ದಟ್ ಈಸ್ ಈಗ 26 into 7. ಓಕೆ, ಪ್ಲಸ್ 26. ಓಕೆ, ಸೊ 27 ಇದೆಷ್ಟು ಬರುತ್ತೆ ನೋಡಿ. ದಟ್ ಈಸ್ 7 6 42, 42 7 2 14, 14 182 ಆಗುತ್ತೆ ನೋಡಿ. ದಟ್ ಈಸ್ 7 6 42, 7 2 14, 182 ಪ್ಲಸ್ 26. ಸೊ ಆ್ಯಡ್ ಮಾಡಿ ದಟ್ ಈಸ್ ಮಾರ್ಜಿನಲ್ ರೆವೆನ್ಯೂ ಎಕ್ಸ್ ಇಸ್ ಇಕ್ವಲ್ ಟು 7. ಓಕೆ, ಸೊ ದಟ್ ಈಸ್ ಇದೇನಾಗುತ್ತೆ 8 ಆಗುತ್ತೆ, ಇದು 10 ಆಗುತ್ತೆ. ಓಕೆ, ದಟ್ ಈಸ್ 208 ಬರುತ್ತೆ ನೋಡಿ. ಸೊ ಮಾರ್ಜಿನಲ್ ರೆವೆನ್ಯೂ. ಓಕೆ, ಸೊ ಮಾರ್ಜಿನಲ್ ರೆವೆನ್ಯೂ ವೆನ್ ಎಕ್ಸ್ ಇಸ್ ಇಕ್ವಲ್ ಟು 7 ಇದ್ದಾಗ ಎಷ್ಟು ರುಪೀಸ್ ಬರುತ್ತೆ,
ಸೊ ದಟ್ ಈಸ್ 208 rupees ಬರುತ್ತೆ ನೋಡಿ ಮಾರ್ಜಿನಲ್ ರೆವೆನ್ಯೂ. ಸೊ ದಟ್ ಈಸ್ 208. ಇಷ್ಟು ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್ ನೋಡಿ. ಇದು ಭಾಳ ಈಸಿ ಇರುತ್ತೆ ಕ್ವಶನ್. ಡಿಫ್ರೆನ್ಶಿಯೇಟ್ ಮಾಡಿ ಬಿಟ್ರೆ ಮುಗಿತು, ಆನ್ಸರ್ ಬಂದ್ಬಿಡುತ್ತೆ ನಿಮಗೆ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಒನ್ ಮೋರ್ ಕ್ವಶನ್ ಸಾಲ್ವ್ ಮಾಡೋದು ನೋಡಿ ಇದೇ ಥರದ್ದು. ಓಕೆ, ಸೊ ನೋಡಿ ಅದು ಟೋಟಲ್ ರೆವೆನ್ಯೂ ಕೊಟ್ಟಿದ್ದಾರೆ. ಟೋಟಲ್ ರೆವೆನ್ಯೂ ಇನ್ rupees received by sale of X unit product is given by, that is total revenue, that is equal to R of X, that is equal to ಏನು ಕೊಟ್ಟಿದ್ದಾರೆ, that is 3x square plus 36x, okay, plus 5. Okay, so now when find the marginal revenue, nx is equal to 5. So whereby marginal revenue we mean rate of change of total revenue. ಇಲ್ಲಿ ನೋಡಿ ಹೇಳಿದ್ರೆ marginal revenue is nothing but, so our total rate of change of total revenue, okay, with respect to its number of items. Marginal revenue ಇದು ಡೆಫಿನಿಷನ್ ಕೊಟ್ಟಿದ್ದಾರೆ ನೋಡಿ. ಓಕೆ, ಮಾರ್ಜಿನಲ್ ರೆವೆನ್ಯೂ ಡೆಫಿನಿಷನ್ ನಾನು ಹೇಳಿದೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಅದೇನು ಬರುತ್ತೆ, ಮಾರ್ಜಿನಲ್ ರೆವೆನ್ಯೂ. ಅದೇ ಹೇಳಿದ್ದಾರೆ, ಮಾರ್ಜಿನಲ್ ರೆವೆನ್ಯೂ ಈಸ್ ರೇಟ್ ಆಫ್ ಚೇಂಜ್ ಆಫ್ ಟೋಟಲ್ ರೆವೆನ್ಯೂ ವಿತ್ ರೆಸ್ಪೆಕ್ಟ್ ಟು ನಂಬರ್ ಆಫ್ ಐಟಮ್ಸ್ ಸೋಲ್ಡ್. ಎಕ್ಸ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಐಟಮ್ಸ್ ಸೋಲ್ಡ್. ಇದನ್ನ ಸೊ ವಿ ಹ್ಯಾವ್ ಟು ಫೈಂಡ್ ದ ಮಾರ್ಜಿನಲ್ ರೆವೆನ್ಯೂ ವೆನ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 5. ಇದು ಕಂಡುಹಿಡಿಬೇಕು. ಓಕೆ, ಇದೇನು ಮಾಡಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಅವಾಗ ಏನು ಬರುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ total revenue with respect to x, that is equal to 3 ಅನ್ನೋದು ಹೆಂಗೆ ಬರ್ಕೊಳ್ಳಿ, differentiation of x square, okay, plus 36 you write as it is, differentiation of x plus differentiation of 5. Okay, differentiation of total revenue is nothing but marginal revenue that is equal to 3 times of ಎಕ್ಸ್ ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ, 2x ಬರುತ್ತೆ, 2x ಬರ್ಕೊಳ್ಳಿ. ನೆಕ್ಸ್ಟ್ 36 ಇಂಟು 1 ಅಂದರೆ 36 ಬರುತ್ತೆ, ದಟ್ ಈಸ್ ಪ್ಲಸ್ 5 ನ ಡಿಫ್ರೆನ್ಸ್ ಮಾಡೋದು 0 ಬರುತ್ತೆ. ಅಂದರೆ ಮಾರ್ಜಿನಲ್ ರೆವೆನ್ಯೂ ದಟ್ ಈಸ್ ಈಕ್ವಲ್ ಟು ಮಾರ್ಜಿನಲ್ ರೆವೆನ್ಯೂ ನಾವು ಯಾವಾಗ ಎಕ್ಸ್ ಇಸ್ ಈಕ್ವಲ್ ಟು 5 ಇದ್ದಾಗ ನಮಗೆ 3 2 ಎಷ್ಟಾಗುತ್ತೆ, 6 ಆಗುತ್ತೆ. 6 ಟೈಮ್ಸ್ ಆಫ್ 5 ಪ್ಲಸ್ 36 ಎಷ್ಟಾಗುತ್ತೆ, 6 5 ಎಷ್ಟಾಗುತ್ತೆ, 30 ಆಗುತ್ತೆ. 30 ಪ್ಲಸ್ 36 ಅಂದರೆ 66 ಆಗುತ್ತೆ. 66 ಮಾರ್ಜಿನಲ್ ರೆವೆನ್ಯೂ when x that is equal to 5 ಇದ್ದಾಗ ಏನು ಬರುತ್ತೆ, that is 66 rupees. ಓಕೆ, 66 rupees. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಅನ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಓಕೆ, ನಾವು ಇದು ನೋಡಿ, ಇದು ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಇಸ್ ದ ಕ್ವಶನ್. ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ area of circle with respect to radius. Okay, one r that is equal to 6 centimeter. Okay, nodi is that is rate of change of area of the circle. So first of all ಒಂದು ಸರ್ಕಲ್ ಇದೆ ಅನ್ಕೊಳ್ಳಿ, ಆ ಸರ್ಕಲ್ ಇನ್ಕ್ರೀಸ್ ಆಗ್ತಿದೆ. ಓಕೆ, ಆ ಸರ್ಕಲ್ ರೇಟ್ ಚೇಂಜ್ ಆಗ್ತಿದೆ. ಓಕೆ, ಆ ಸರ್ಕಲ್ ಏರಿಯಾ ಇನ್ಕ್ರೀಸ್ ಆಗ್ತಿದೆ or ಡಿಕ್ರೀಸ್ ಆಗ್ತಿದೆ ಗೊತ್ತಿಲ್ಲ, ಚೇಂಜ್ ಆಗ್ತಿದೆ. ಏರಿಯಾ ಏನಾಗ್ತಿದೆ, ಚೇಂಜ್ ಆಗ್ತಿದೆ. ಸೊ ವಿತ್ ರೆಸ್ಪೆಕ್ಟ್ ಟು ವಾಟ್, ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್. ಓಕೆ, ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಕಂಡುಹಿಡಬೇಕು, ವಿಚ್ ಮೀನ್ಸ್ DA ಡಿವೈಡೆಡ್ ಬೈ, ಸೊ DR ಕಂಡುಹಿಡಬೇಕು. ಓಕೆ, ವಾಟ್ ಇಸ್ ದ ಏರಿಯಾ ಆಫ್ ಸರ್ಕಲ್, ದಟ್ ಈಸ್ ಈಕ್ವಲ್ ಟು pi r ಸ್ಕ್ವೇರ್. ಓಕೆ, ಇದನ್ನ ಏನು ಮಾಡಿ DA ಡಿವೈಡ್ ಬೈ DR ಕಂಡುಹಿಡಬೇಕು. ಸೊ ದಿಸ್ ಏನು ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು r ಮಾಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು r ಮಾಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು r. ಅವಾಗ DA ಡಿವೈಡ್ ಬೈ DR, ಪೈ ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಆಫ್ r ಸ್ಕ್ವೇರ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು r. ಪೈ ಯು ರೈಟ್ ಆಸ್ ಇಟ್ ಈಸ್, r ಸ್ಕ್ವೇರ್ ಡಿಫ್ರೆನ್ಸ್ ಮಾಡಿದ್ರೆ 2r ಬರುತ್ತೆ. ಹೌದಾ? ನೆಕ್ಸ್ಟ್ DA ಡಿವೈಡೆಡ್ ಬೈ DR ವೆನ್, ಯಾವಾಗ ಅದು ವೆನ್ ದಟ್ ಈಸ್ r ದಟ್ ಈಸ್ ಈಕ್ವಲ್ ಟು 6, ವಿಚ್ ಮೀನ್ಸ್ DA ಡಿವೈಡೆಡ್ ಬೈ DR, ಸೊ ವೆನ್ r ದಟ್ ಈಸ್ ಈಕ್ವಲ್ ಟು 6, ವಿಚ್ ಮೀನ್ಸ್ ಅವಾಗ ಏನಾಗುತ್ತೆ, 2 ಪೈ r ವ್ಯಾಲ್ಯೂ ಎಷ್ಟಿದೆ ನಮಗೆ, r ವ್ಯಾಲ್ಯೂ ಎಷ್ಟು 6. ಅವಾಗ ಏನು ಬರುತ್ತೆ ನಮಗೆ 12 ಪೈ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್, ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಂಟಿಮೀಟರ್. ಓಕೆ, ನಮಗೆ ಏರಿಯಾ ಚೇಂಜ್ ಆಗ್ತಿದೆ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಇಟ್ ರೇಡಿಯಸ್ ಅಂದರೆ ರೇಡಿಯಸ್ ಚೇಂಜ್ ಆಗಿದಂಗೆಲ್ಲ ಸೊ ನಮಗೆ ಏರಿಯಾನು ಚೇಂಜ್ ಆಗುತ್ತೆ. ಅಂದರೆ 1 ಸೆಂಟಿಮೀಟರ್ ಸೊ ರೇಡಿಯಸ್ ಚೇಂಜ್ ಆದರೆ ಸೊ ನಮಗೆ 12 ಸೆಂಟಿಮೀಟರ್ ಏರಿಯಾ ಚೇಂಜ್ ಆಗುತ್ತೆ ಅಂತ ಅರ್ಥ. ಓಕೆ, ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಡು ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಇದನ್ನು ಅದೇ ತರ ನೋಡಿ, ಎಕ್ಸಾಕ್ಟ್ಲಿ ಅದೇ ತರ. ಬಟ್ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಸರ್ಕಲ್ ವೆನ್ ರೇಡಿಯಸ್ ದಟ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ವೆನ್ ದ ರೇಡಿಯಸ್ ಏರಿಯಾ ಯೂನಿಫಾರ್ಮ್ಲಿ. ಬಟ್ ಇಲ್ಲಿ ನೋಡಿ, ಇದು ಕೊಟ್ಟಿದ್ದಾರೆ ನಮಗೆ, ದ ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ಯೂನಿಫಾರ್ಮ್ಲಿ, ದಟ್ ರೇಡಿಯಸ್ ಆಫ್ ದಿ ಸರ್ಕಲ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು, ಇಲ್ಲಿ ನೋಡಿ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂದ್ರೆ
ಸೊ ದಟ್ ಈಸ್ ರೇಡಿಯಸ್ ಈಸ್ ಇನ್ಕ್ರೀಸಿಂಗ್ ರೇಟ್ ಇನ್ಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಾಗ ಓಕೆ, ಸೊ ನಮ್ಗೆ ಏನ್ ಕೊಡಿದ್ರೆ ರೇಡಿಯಸ್ ಈಸ್ ಇನ್ಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತಾರೆ. ಅದಕ್ಕೋಸ್ಕರ dr/dt ದಟ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಇದು ಬಂತು. ಓಕೆ, ನಾವು ಏನ್ ಮಾಡಬೇಕು, ರೇಟ್ ಎಟ್ ವಿಚ್ ದ ಏರಿಯಾ ಆಫ್ ಸರ್ಕಲ್ ಈಸ್ ಇನ್ಕ್ರೀಸಿಂಗ್. ಸೊ ದ ರೇಟ್ ಎಟ್ ವಿಚ್ ದಟ್ ಈಸ್ ಇದನ್ ಕಡೆ ರೇಟ್ ಆಫ್ ಏರಿಯಾ ಆಫ್ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ವೆನ್ r that is equal to 10 centimeter ಇದ್ದಾಗ ಏನ್ ಬರುತ್ತೆ ಕಂಡುಹಿಡಬೇಕು. ಸೊ ವಾಟ್ ಈಸ್ ಏರಿಯಾ ಆಫ್ ಸರ್ಕಲ್? ಏರಿಯಾ ಆಫ್ ಸರ್ಕಲ್ ದಟ್ ಈಸ್ ಈಕ್ವಲ್ ಟು pi r square ಹೌದಾ, pi r square. ಓಕೆ, ನಾವು ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು r ಮಾಡೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು r ಮಾಡಿ ಯಾವಾಗ ಏನ್ ಬರುತ್ತೆ ನಮಗೆ, ಸೊ dA divided by dr, dA divided by dt that is equal to pi ಅನ್ನೋದು ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಆಫ್ r square with respect to t that is equal to pi you write as it is. r square ನ ಡಿಫರೆನ್ಷಿಯೇಟ್ ಮಾಡಿದ್ರೆ 2r ಬಂತು, 2r ಬರ್ಕೊಳ್ಳಿ. ನೆಕ್ಸ್ಟ್ r ನ ಡಿಫರೆನ್ಷಿಯೇಟ್ ಮಾಡಿದ್ರೆ dr by dt ಬಂತು. ಓಕೆ, ನಾವು ಯೂಸ್ ನಮ್ಗೆ ಏನ್ ಬರುತ್ತೆ pi ಟೈಮ್ಸ್ ಆಫ್ 2 into 2 ಟೈಮ್ಸ್ ಆಫ್ r ಪ್ಲಸ್ ಅಲ್ಲಿ ಎಷ್ಟಿದೆ ನಮಗೆ, r ಪ್ಲಸ್ ಅಲ್ಲಿ 10 ಹೌದಾ. ಸೊ ವಿಚ್ ಮೀನ್ಸ್ dA divided by dt when r that is equal to 10 ಸೆಂಟಿಮೀಟರ್ ಇದ್ದಾಗ ನಾವು pi into 2 ಬರ್ಕೊಳ್ಳಿ. ಸೊ ನಮ್ಗೆ ಏನಿದೆ ಇಷ್ಟ ಆಯ್ತಾ, pi into 2, r ಪ್ಲಸ್ ಅಲ್ಲಿ ನಮಗೆ 10 ಇದೆ, 10 ಬರ್ಕೊಳ್ಳಿ. ಸೊ dr/dt ಅಂದ್ರೆ ಎಷ್ಟಿದೆ ನಮಗೆ 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಇಷ್ಟು ಬರುತ್ತೆ. ನಾವು ಇವೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ದಟ್ ಈಸ್ 20 into 3 60 ಆಗುತ್ತೆ ನೋಡಿ. ಸೊ ಇದು 60 pi ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಓಕೆ, ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಟೈಮ್ ವೆನ್ r ದಟ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಸೊ ನಮಗೆ ಯಾವ ತರ ಇನ್ಕ್ರೀಸ್ ಆಗುತ್ತೆ, 60 pi ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್, 60 pi ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಓಕೆ, ಇದೇನು ಅದೇ ತರ ನೋಡಿ. ಸೊ ದಟ್ ಈಸ್ ಬಟ್ ಇಲ್ಲಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಆಗ್ತದೆ. ದಟ್ ಈಸ್ ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ಇಟ್ ಎ ರೇಟ್ ಆಫ್ ವಿಚ್ ಮೀನ್ಸ್ ದಟ್ ಈಸ್ ರೇಡಿಯಸ್ ಆಫ್ ದಿ ಸರ್ಕಲ್ dr/dt. ಸೊ ವಿತ್ ರೆಸ್ಪೆಕ್ಟ್ ನೋಡಿ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂದ್ರೆ dr/dt ಅಂತ ಅರ್ಥ. ದಟ್ ಈಸ್ 0.7 ಸೆಂಟಿಮೀಟರ್ ಪರ್ ಸೆಕೆಂಡ್. What is the rate of increase of its circumference, which means c andre circumference ಅಂತ ತಗೋಣ. c ಅಂದ್ರೆ is nothing but circumference. That is equal to c ಅಂತ ತಗೋಣ. dc divided by dt when r that is equal to ಎಷ್ಟು, ಓಕೆ, r that is equal to ಕೊಟ್ಟಿಲ್ಲ, ಬಟ್ ಡೈರೆಕ್ಟ್ ಆಗಿ ಅವರು when rate of change of circumference ಅಂತ ಕೇಳಿದ್ದಾರೆ. ರೇಟ್ ಆಫ್ ಚೇಂಜ್ ಆಫ್ ಸರ್ಕಂಫರೆನ್ಸ್ ಏನ್ ಬರುತ್ತೆ ಕಂಡಿಡಿ ಅಂತ ಹೇಳಿದ್ರೆ. ಓಕೆ, ಸೊ ದಟ್ ಈಸ್ ನಮ್ಗೆ ಏನ್ ಬರುತ್ತೆ ಹಿಯರ್ ಇಟ್ ಈಸ್ ಏನ್ ಬರುತ್ತೆ ಕಂಡಿಡಿ. ಸೊ ವಿಚ್ ಮೀನ್ಸ್ ಸರ್ಕಂಫರೆನ್ಸ್, ವಾಟ್ ಈಸ್ ಸರ್ಕಂಫರೆನ್ಸ್ ಫಾರ್ಮುಲಾ, ದಟ್ ಈಸ್ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ದಟ್ ಈಸ್ ಈಕ್ವಲ್ ಟು 2 pi r. ಇದನ್ನ ಏನ್ ಮಾಡಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು r ಟೈಮ್ ಮಾಡೋಣ. ಓಕೆ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅವಾಗ ಏನ್ ಬರುತ್ತೆ ನಮಗೆ, ಸೊ ದಟ್ ಈಸ್ dc divided by dt that is equal to 2 pi you write as it is. ಓಕೆ, ಸೊ r ನ ಡಿಫರೆನ್ಶಿಯೇಟ್ ಮಾಡಿದ್ರೆ dr divided by dt. Okay, so that is 2 pi you write as it is. dr/dt ಅಂದ್ರೆ ಏನು 0.7 ಇದೆ, ಅದು 0.7 ಬರುತ್ತೆ. ಸೊ ಇವಾಗ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 0.7 into 2 ಮಾಡಿದ್ರೆ 1.4 pi ಆಗುತ್ತೆ ನೋಡಿ. ಸೊ dc divided by dt that is equal to 1.4 pi. ಓಕೆ, 1.4 pi ಸೆಂಟಿಮೀಟರ್. ಓಕೆ, ಸೆಂಟಿಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ನಮಗೆ ಸೊ ಸರ್ಕಂಫರೆನ್ಸ್ ಅಂದ್ರೆ ನಮ್ಗೆ ಏನಿರುತ್ತೆ ಲೆಂತ್ ಇಸ್ ನಥಿಂಗ್ ಬಟ್ ಸೆಂಟಿಮೀಟರ್ ಅಷ್ಟೇ ಆಗುತ್ತೆ. 1.4 ಸೆಂಟಿಮೀಟರ್ 1.4 pi ಸೆಂಟಿಮೀಟರ್ ಪರ್ ಸೆಕೆಂಡ್ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಓಕೆ, ಸೊ ನಾವು ನೋಡಿ ಇದನ್ನ ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶ್ಚನ್, ಇದನ್ನ ಅರ್ಥ ಮಾಡ್ಕೋಬೇಕು. ನೀವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡಿ. ಎ ಸ್ಟೋನ್ ಇಸ್ ಡ್ರಾಪ್ಡ್ ಇನ್ ಟು ಕ್ವೈಟ್ ಲೇಕ್. ಓಕೆ, ಅಂದ್ರೆ ಪ್ರಶಾಂತ ಕೊಳ ಇರುತ್ತೆ. ಆ ಕೊಳದಾಗ, ಲೇಕ್ ಅಂದ್ರೆ ಕೆರೆ ಅಲ್ಲ, ಕೆರೆದಾಗ ಪ್ರಶಾಂತ ಕೆರೆ ಅಂದ್ರೆ ಏನು, ಅದರಲ್ಲಿ ನಿಶಬ್ದವಾದ ಕೆರೆ ಇದೆ. ಅದ್ರಲ್ಲಿ ಏನ್ ಮಾಡಿದ್ರೆ ಒಂದು ಕಲ್ಲನ್ನ ಹಾಕಿದೀವಿ. ಓಕೆ, ಒಂದು ಕಲ್ಲನ್ನ ಹಾಕಿದ್ರೆ ನಮ್ಗೆ ವೇವ್ಸ್ ಬರ್ತಾವ. ವೇವ್ಸ್ ಯಾವ ತರ ಬರ್ತವೆ, ಈ ತರ ಬರ್ತವೆ ನೋಡಿ, ಬೇರೆ ಪೆನ್ನಿಂದ ಹಾಕ್ತಾರೆ. ವೇವ್ಸ್ ಈ ತರ ಬರ್ತಾವದ. ಓಕೆ, ಈ ವೇವ್ಸ್ ಯಾವ ಫಾರ್ಮೆಟ್ ಇರ್ತಾವ ನೋಡಿ. ಇವು ವೇವ್ಸ್, ದೀಸ್ ವೇವ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಸರ್ಕುಲರ್. ಹೌದಾ, ಸರ್ಕುಲರ್ ವೇವ್ಸ್, ಸರ್ಕುಲರ್ ಫಾರ್ಮ್ ಅಂತ ಅದಕ್ಕೆ ಅವ್ರು ಹೇಳ್ಬಿಟ್ಟಿದ್ರೆ.
The waves moves in a circles. Okay, circles at a speed of 4 centimeter per second. ಅಂದ್ರೆ ಈ ವೇವ್ಸ್ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಇದೆಲ್ಲ ವೇವ್, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಬೇರೆ ಪೆನ್ ತಗೊಳ್ತಾರೆ. ಓಕೆ, ಇಲ್ಲಿ 1 ಸೆಕೆಂಡ್ಗೆ ಇಲ್ಲಿ ಇಷ್ಟು ಬರ್ತಿದೆ, 1 ಸೆಕೆಂಡ್ ಇಲ್ಲಿ ಬರ್ತಿಲ್ಲ, ಮತ್ತೆ 1 ಸೆಕೆಂಡ್ ಇಲ್ಲಿಂದ ಇಲ್ಲಿವರೆಗೆ, ಮತ್ತೆ 1 ಸೆಕೆಂಡ್ಗೆ ಇಲ್ಲಿಂದ ಇಲ್ಲಿವರೆಗೆ, ನೆಕ್ಸ್ಟ್ 1 ಸೆಕೆಂಡ್ ಇಲ್ಲಿಂದ ಇಲ್ಲಿವರೆಗೆ, 1 ಸೆಕೆಂಡ್ ಇಲ್ಲಿಂದ ಇಲ್ಲಿವರೆಗೆ. ಓಕೆ, ಪ್ರತಿ ಒಂದು ಸೆಕೆಂಡ್ ಆದ್ಮೇಲೆ 4 ಸೆಂಟಿಮೀಟರ್ ಇನ್ಕ್ರೀಸ್ ಆಗ್ತಿದೆ ಅದ್ರದ್ದೇನು ಸ್ಪೀಡ್ ಆಫ್ ದಿ ವೇವ್. 4 ಸೆಂಟಿಮೀಟರ್ ಅಂದ್ರೆ ಇಲ್ಲಿ ನೋಡಿ ರೇಡಿಯಸ್ ಚೇಂಜ್ ಆಗ್ತಿದೆ ಅಂತ ಅರ್ಥ. ಸೊ ರೇಡಿಯಸ್ ಆಫ್ ದಿ ವೇವ್ ಈಸ್ ಇನ್ಕ್ರೀಸಿಂಗ್ 4 ಸೆಂಟಿಮೀಟರ್ ಪರ್ ಸೆಕೆಂಡ್, ಅಂದ್ರೆ ವಿಚ್ ಮೀನ್ಸ್ dr divided by dt, dr divided by dt that is equal to 4 centimeter per second. Okay, dr by dt is nothing but 4 centimeter per second. ಅಂದ್ರೆ so the speed of the ನಮಗೆ ವೇವ್ ಯಾವ ತರ ಇದ್ರೆ, ಸೊ 1 ಸೆಕೆಂಡ್ ಆದ್ಮೇಲೆ 4 ಸೆಂಟಿಮೀಟರ್ ಜಾಸ್ತಿ ಆಗ್ತದೆ, 1 ಸೆಕೆಂಡ್ ಆದ್ಮೇಲೆ 4 ಸೆಕೆಂಡ್. ಸೊ ವಿಚ್ ಮೀನ್ಸ್ dr by dt ರೇಡಿಯಸ್ ಚೇಂಜ್ ಆಗ್ತಿದೆ ಅಂತ ಅರ್ಥ. ರೇಡಿಯಸ್ ಚೇಂಜ್ ಆಗ್ತಿದೆ ಅಂದ್ರೆ dr by dt that is equal to 4 centimeter per second. Okay, next, at instant when radius of the circular wave is 10 centimeter, when r that is equal to 10 centimeter ಇದ್ದಾಗ how fast area enclosed area is increases, which means dA divided by dt ಕಂಡುಹಿಡಿಬೇಕು. ಯಾವಾಗ when r is equal to 10 centimeter ಇದ್ದಾಗ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಓಕೆ, ನಾವು 10 ಸೆಂಟಿಮೀಟರ್ ಆದ್ಮೇಲೆ 10 ಸೆಂಟಿಮೀಟರ್ಗೆ ಸೊ ನಮಗೆ ಏರಿಯಾ ಯಾವ ತರ ಇನ್ಕ್ರೀಸ್ ಆಗ್ತಿದೆ ಅಂತ ಕಂಡುಹಿಡಬೇಕು. ವಿಚ್ ಮೀನ್ಸ್ ನಾವು ಜಸ್ಟ್ ಇದನ್ನ ಸರ್ಕಲ್ ತರ ಕಾಣ್ತಿದೆ, ಹೌದಾ, ಸರ್ಕಲ್ ಯಾವು ಇವೆಲ್ಲ. ಓಕೆ, ಸೊ ವಿಚ್ ಮೀನ್ಸ್ ಏರಿಯಾ ಆಫ್ ಸರ್ಕಲ್ ದಟ್ ಈಸ್ ಈಕ್ವಲ್ ಟು ದಟ್ ಈಸ್ ಪೈ ಆರ್ ಸ್ಕ್ವೇರ್ ಆಗುತ್ತೆ, ಪೈ ಆರ್ ಸ್ಕ್ವೇರ್ ಬರ್ಕೊಳ್ಳಿ. ಓಕೆ, ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್. ಓಕೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಅವಾಗ ಏನ್ ಬರುತ್ತೆ ನಮಗೆ, ದಟ್ ಈಸ್ dA divided by dt that is equal to ಪೈ ಅನ್ನೋದು ಕಾನ್ಸ್ಟೆಂಟ್ ಹೆಂಗಿದಂಗೆ ಬರ್ಕೊಳ್ಳಿ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಆರ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಟಿ. ಓಕೆ, ನೆಕ್ಸ್ಟ್ ನೋಡಿ ಏನ್ ಬರುತ್ತೆ, ದಟ್ ಈಸ್ ಈಕ್ವಲ್ ಟು ಪೈ ಅನ್ನೋದು ಹೆಂಗಿದಂಗೆ ಬರ್ಕೊಳ್ಳಿ. ಆರ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮತ್ತೆ 2r ಬರುತ್ತೆ, 2r ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಆರ್ ನ ಡಿಫ್ರೆನ್ಸ್ ಮಾಡಿದ್ರೆ dr divided by dt ಬರುತ್ತೆ. ಅದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, ದಟ್ ಈಸ್ ನಮಗೆ ಆ ಪೈ ದಟ್ ಈಸ್ ಈಕ್ವಲ್ ಟು ನಮಗೇನು dA divided by dt 7 when r that is equal to ಎಷ್ಟು, r that is equal to 10 centimeter ಇದ್ದಾಗ 10 centimeter, 5 times of 2 times of 10 that is equal to dr by dt ಎಷ್ಟಿದೆ ನಮಗೆ 4 ಇದೆ, 4 ಬರ್ಕೊಳ್ಳಿ. ಇಲ್ಲಿದೆ ನೋಡಿ ಮೇಲೆ ನ್ಯೂಮರೇಟರ್, ಇಲ್ಲಿ ನ್ಯೂಮರೇಟರ್ ಅಲ್ಲ, ಇಟ್ ಈಸ್ 4 ಇಲ್ಲಿದೆ ನೋಡಿ, ಇಲ್ಲಿದೆ 4, ಇದು ಪ್ಲಸ್ ಇಲ್ಲಿದೆ 4, ಅದು ಬರ್ಕೊಳ್ಳಿ. ಸೊ ದಟ್ ಈಸ್ ಈಕ್ವಲ್ ಎಷ್ಟು ಬರುತ್ತೆ ನಮಗೆ, 4 2 80 ಪೈ ಆಗುತ್ತೆ ನೋಡಿ, ದಟ್ ಈಸ್ 80 ಪೈ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಓಕೆ, 80 ಪೈ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಇಷ್ಟ ಆಗುತ್ತೆ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಈಗ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಕ್ವಶನ್ ಮುಗಿದು ಈಗ ನಿಮಗೆ ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ಅಂತ ಫಂಕ್ಷನ್. ಸೊ ಇಲ್ಲಿ ನೋಡಿ ಯಾವ್ದಾರ ಫಂಕ್ಷನ್ ಇನ್ಕ್ರೀಸಿಂಗ್ ಆಗ್ತಿದೆ ಅಂದ್ರೆ ಎಫ್ ಡ್ಯಾಶ್ ಆಫ್ ಇನ್ಕ್ರೀಸಿಂಗ್ ಆಗ್ತಿದೆ ಅಂತಂದ್ರೆ ದಟ್ ಈಸ್ ನಮ್ಗೆ ಇನ್ಕ್ರೀಸಿಂಗ್ ಆಗ್ತಾರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನ್ ಬರುತ್ತೆ ನಮಗೆ ಗ್ರೇಟರ್ ದನ್ 0 ಅಂತ ಅರ್ಥ. ಅದೇ ತರ ಡಿಕ್ರೀಸಿಂಗ್ ಆಗ್ತಿದೆ ಅಂತಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನ್ ಬರುತ್ತೆ ನಮಗೆ ದಟ್ ಈಸ್ ಲೆಸ್ಸರ್ ದನ್ 0 ಅಂತ ಅರ್ಥ. ಇದು ತಲೆಗಿಟ್ಕೊಳ್ಳಿ. ಓಕೆ, ಅದೇ ತರ ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ಸೊ ಎಫ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಕೊಟ್ಟಿರೋದು ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಮೈನಸ್ 3x. ಓಕೆ, ಯಾವ ಇಂಟರ್ವಲ್ ಅಲ್ಲಿ ನಮ್ಗೆ ಏನಾಗುತ್ತೆ ಇದು ಇನ್ಕ್ರೀಸಿಂಗ್ ಫಂಕ್ಷನ್ ಆಗುತ್ತೆ ಅಂತ ಕಂಡುಹಿಡಿ ಅಂತ ಹೇಳಿದ್ರು. ಓಕೆ, ನಾವು ಯು ಜಸ್ಟ್ ಸಿ ಎಫ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಇಷ್ಟು ಕೊಟ್ಟಿರೋದು, ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಅವಾಗ ಏನ್ ಬರುತ್ತೆ ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು 2 ಯು ರೈಟ್ ಆಸ್ ಇಟ್ ಇಸ್ ಎಕ್ಸ್ ಸ್ಕ್ವೇರ್ ಡಿಫರೆನ್ಶಿಯೇಟ್ ಮಾಡಿ, differentiation of x square minus 3 times of differentiation of x. Okay, x square differentiation ಮಾಡಿದ್ರೆ 2x ಬರುತ್ತೆ, that is 2 times of 2x minus 3 times of 1, that is ನಮಗೆ ಏನು ಬರುತ್ತೆ 4x minus 3 f dash of x. ಅವ್ರು ಏನು ಕೇಳಿದರೆ that is 4x minus 3. ಇಲ್ಲಿ ನಾವೇನು ಮಾಡೋಣ f dash of x equal to 0 ಮಾಡ್ಕೊಳ್ಳಿ, f dash of x equal to 0 ಮಾಡೋಣ. ಅವಾಗ ಏನು ಬರುತ್ತೆ 4x minus 3 that is equal to 0 ಬರುತ್ತೆ. ಅಂದ್ರೆ x ವ್ಯಾಲ್ಯೂ that is equal to ಏನು ಬರುತ್ತೆ, x ವ್ಯಾಲ್ಯೂ ನಮ್ಗೆ ಏನು ಬರುತ್ತೆ, x ವ್ಯಾಲ್ಯೂ that is equal to ಏನು ಬರುತ್ತೆ ನಮಗೆ that is 3/4 ಬರುತ್ತೆ. ಓಕೆ, ಅದನ್ನ ನಾನು ಲೈನ್ ಮೇಲೆ ಹಾಕ್ಬಿಡ್ತೀನಿ, ನಂಬರ್ ಲೈನ್ ಮೇಲೆ ಹಾಕ್ಬಿಡ್ತೀನಿ, x equal to 3/4. ಓಕೆ, 3/4 ಕಿಂತ ಯಾವ್ದರ ದೊಡ್ಡ ವ್ಯಾಲ್ಯೂ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಅದರಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಇದು, ಹೌದಾ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನ್ ಬರುತ್ತೆ ಇದು ಪಾಸಿಟಿವ್ನೇ ಬರುತ್ತೆ. ಓಕೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ಏನು ಬರುತ್ತೆ ಪಾಸಿಟಿವ್ ಬರುತ್ತೆ. ಓಕೆ, ಸೊ ಯಾವ 3/4 ಇಂದ 3 ಈ ಮೈನಸ್ ಇನ್ಫಿನಿಟಿ ಇಂದ 3/4 ಯಾವ್ದರ ಲೆಕ್ಕ ಇದೆ ಏನು ಬರುತ್ತೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲೂ ನಮಗೆ ನೆಗೆಟಿವ್ ಬರುತ್ತೆ. ಸೊ ವಿಚ್ ಮೀನ್ಸ್ ಇಲ್ಲಿ ಏನು ಬರುತ್ತೆ ಯಾವ್ದು ಪಾಸಿಟಿವ್ ಬರುತ್ತೆ ಏನು ಬರುತ್ತೆ ನೆಗೆಟಿವ್ ಬರುತ್ತೆ. ಬೇಕಾದ್ರೆ ಯಾವ್ದ್ರ ಮೇಲೆ ಹಾಕಿ ನೋಡ್ಕೊಳ್ಳಿ, ಯಾವ್ದು ಹಾಕೋಣ 1 ಹಾಕೋಣ 1 ಹಾಕಿ ಇಲ್ಲಿ ನೋಡಿ
4 ಟೈಮ್ಸ್ ಆಫ್ 1 ಅಂದರೆ 4 ಆಗುತ್ತೆ. 4 ಮೈನಸ್ 3 ಅಂದರೆ ನಮಗೆ 1 ಆಗುತ್ತೆ. ಅದೇ ಥರ ಬಟ್ ಇಲ್ಲಿ 3/4ಗಿಂತ ಕಡಿಮೆ 0 ಆಗುತ್ತೆ. 0 ಆಗ್ಬಿಡಿ. 4 ಟೈಮ್ಸ್ ಆಫ್ 0 ಅಂದರೆ ಏನು ಬರುತ್ತೆ 0 ಆಗುತ್ತೆ. 0 ಮೈನಸ್ 3 ಅಂದರೆ -3 ಬರುತ್ತೆ. ಹೌದಾ? ಓಕೆ, ಅದೇ ಥರ ಇದು ಯಾವತ್ತಿದ್ರೆ ನೆಗೆಟಿವ್ ಬರುತ್ತೆ. ಸೊ ವಿಚ್ ಮೀನ್ಸ್ f dash of x value is f dash of x value is f dash of x is greater than 0 in interval 3/4 to infinity. Then f is increasing function. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಮುಗೀತು. ಓಕೆ, ಎದ್ರಲ್ಲಿ ಡಿಕ್ರೀಸಿಂಗ್ ಆಗ್ತಿದೆ ಅಂದ್ರೆ -ಇಂದ 3/4ಗೆ ಇದೇನಾಗುತ್ತೆ ಡಿಕ್ರೀಸ್ ಆಗ್ತಿದೆ. ಇದು ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಆಯ್ತಾ? ನೆಕ್ಸ್ಟ್ ಸಾಲ್ವ್ ಮಾಡೋಣ ನೋಡಿ. ಇದೇ ತರದ ಕ್ವಶನ್ ನೆಕ್ಸ್ಟ್ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಡ್ತಾರೆ. ಶೋ ದಟ್ f of x that is equal, ಸೇಮ್ ಎಕ್ಸಾಕ್ಟ್ಲಿ ಅದೇ ತರ. ಈಗ ಹೆಂಗ್ ಮಾಡಿ ಅದೇ ತರ ನೋಡೋಣ. ಸೊ ನಮಗೆ f of x that is equal to ಏನು ಕೊಡ್ತಾರೆ, x³ ಓಕೆ -3x², ಓಕೆ 3x² ಪ್ಲಸ್ 4x. ಓಕೆ, ಇದನ್ನ ಡಿಫ್ರೆನ್ಶಿಯೇಟ್ ಇದ್ರೆ ಎಲ್ಲಾ ರಿಯಲ್ ನಂಬರ್ಸ್ ಇಲ್ಲಿ ಏನ್ ಬರ್ತಿದೆ ನಮಗೆ, ಇದೇನ್ ಬರುತ್ತೆ ನಮಗೆ, ಎಲ್ಲಾ ರಿಯಲ್ ನಂಬರ್ಸ್ ಅಲ್ಲಿ ಇದು ಇನ್ಕ್ರೀಸಿಂಗ್ ಫಂಕ್ಷನ್ ಆಗುತ್ತೆ ಅಂತ ಶೋ ಮಾಡೋದು. ಇದನ್ನ ಇಂಟರ್ವಲ್ ಏನ್ ಕಂಡುಹಿಡಿಯೋದಿಲ್ಲ. ಎಲ್ಲಾ ರಿಯಲ್ ವ್ಯಾಲ್ಯೂಸ್ಗೆ ಇದು ಫಂಕ್ಷನ್ ಇಸ್ ಇನ್ಕ್ರೀಸಿಂಗೇ ಇರುತ್ತೆ ಅಂತ ಹೇಳಿ ಪ್ರೂವ್ ಮಾಡೋದು. ಓಕೆ, ಸೊ ನಾವು f of x that is equal to ಇಷ್ಟಿದೆ. ನಮಗೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಅವಾಗ ಏನ್ ಬರುತ್ತೆ, f dash of x that is equal to differentiation of x³. Okay, next -3 you write as it is differentiation of x². Okay, 4 you write as it is differentiation of x. Okay, now that is x³ na differentiate ಮಾಡಿದ್ರೆ 3x² ಬರುತ್ತೆ. 3x² ಬರ್ಕೊಳ್ಳಿ. -3 you write as it is x² ನ differentiate ಮಾಡಿದ್ರೆ ಏನಾಗುತ್ತೆ, ಸಾರಿ x³ ನ differentiate ಮಾಡಿದ್ರೆ 3x², ಆಮೇಲೆ -3 you write as x² ನ differentiate ಮಾಡಿದ್ರೆ 2x ಬರುತ್ತೆ. 2x ಬರ್ಕೊಳ್ಳಿ. ನೆಕ್ಸ್ಟ್ +4 ಬರುತ್ತೆ. ಇದು 4 ಬರ್ಕೊಳ್ಳಿ. ಬಿಕಾಸ್ x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ. ನಾವು 3x², ಓಕೆ -6x ಪ್ಲಸ್ 4 ಇದೆ ನೋಡಿ. ಅವ್ರು ಏನ್ ಹೇಳ್ತಿದ್ದಾರೆ, ಇದು ಏನಾಗ್ತಿದೆ ನಮಗೆ ಇನ್ಕ್ರೀಸಿಂಗ್ ಫಂಕ್ಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ ಏನು ಕೊಡಿದ್ರೆ ನಮಗೆ 3x². ಸೊ 3x² ಅಲ್ಲಿ 3 ನ ಕಾಮನ್ ತೊಗೊಳ್ಳಿ. 3 ನ ಕಾಮನ್ ತೊಗೊಳ್ಳಿ ಏನಾಗ ಬರುತ್ತೆ ನಮಗೆ x² -2x ಪ್ಲಸ್ 4/3 ಬರುತ್ತೆ ನೋಡಿ. ಓಕೆ, 4/3 ಇದು ನೋಡಿ, ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಗೊತ್ತಾಗೊಳಕ್ಕೆ ಟ್ರೈ ಮಾಡೋಣ. ವೈ ಬಿಕಾಸ್ ಇನ್ ಫ್ಯಾಕ್ಟರೈಸ್ ಮಾಡಿದ್ರೆ ಫ್ಯಾಕ್ಟರೈಸ್ ಆಗಲ್ಲ ಇದು. ಓಕೆ, ಫ್ಯಾಕ್ಟರೈಸ್ ಆಗಲ್ಲ, ಅದಕ್ಕೋಸ್ಕರ ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ತರಕ್ ಟ್ರೈ ಮಾಡೋಣ. ಅವಾಗ ಏನಾಗುತ್ತೆ, ಇಲ್ಲಿ 3 ಯು ರೈಟ್ ಆಸ್ ಇಟ್ ಈಸ್ x² -2x ಓಕೆ ಪ್ಲಸ್ 1² -1². ಯಾಕೆ +1² -1² ತೊಗೊಂಡಿದ್ರೆ ಇಲ್ಲಿ x ಕೋಎಫಿಷಿಯಂಟ್ 1 ಇದ್ದಾಗ, ಸರಿ x² ಕೋಎಫಿಷಿಯಂಟ್ 1 ಇದ್ದಾಗ x ಕೋಎಫಿಷಿಯಂಟ್ ಚೆಕ್ ಮಾಡೋಣ. x ಕೋಎಫಿಷಿಯಂಟ್ ಇಂದ -2 -2 ಬಿಟ್ಬಿಡಿ, 2 ಇದೆ, 2 ಡಿವೈಡೆಡ್ ಬೈ 2 ಮಾಡಬೇಕು. 2 ಡಿವೈಡ್ ಬೈ 2 ಮಾಡಿದ್ರೆ ಏನು ಬರುತ್ತೆ ನಮಗೆ 1 ಬರುತ್ತೆ. ಒಂದಿರೋ 1ನ ಒಂದ್ಸಲ ಸ್ಕ್ವೇರ್ ಮಾಡ್ಕೊಂಡು ಒಂದ್ಸಲ ಆಡ್ ಮಾಡಬೇಕು, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ ನೋಡ್ಬೇಕು, ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ x² ಕೋಎಫಿಷಿಯಂಟ್ 1 ಕನ್ವರ್ಟ್ ಮಾಡಬೇಕು. ಫಸ್ಟ್ ಮಾಡಿದೀನಿ ಆಲ್ರೆಡಿ. ಅದೇ x ಕೋಎಫಿಷಿಯಂಟ್ ಚೆಕ್ ಮಾಡಿ. x ಕೋಎಫಿಷಿಯಂಟ್ 2 ಇದೆ, 2 ಡಿವೈಡೆಡ್ ಬೈ 2 ಮಾಡಿದ್ರೆ ಬರುತ್ತೆ 1 ಬರುತ್ತೆ. ಆ ಬಂದಿರೋ 1ನ ಸ್ಕ್ವೇರ್ ಮಾಡಿ ಒಂದ್ಸಲ ಆಡ್ ಮಾಡಬೇಕು, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಅದೇ ತರ ಪ್ಲಸ್ 4/3 ರೈಟ್ ಆಸ್ ಇಟ್ ಇಸ್. ನೆಕ್ಸ್ಟ್ ನೋಡಿ ಜಸ್ಟ್ 3 ಟೈಮ್ಸ್ ಆಫ್ ಇದೇನ್ ಬರುತ್ತೆ ಇಷ್ಟು, ದಟ್ ಈಸ್ x -1 ಹೋಲ್ ಸ್ಕ್ವೇರ್, ದಟ್ ಈಸ್ x -1 ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಅದೇ ತರ ಇಲ್ಲಿ LCM ತಗೊಳ್ರಿ. ಅವಾಗ ಏನಾಗುತ್ತೆ, 1² ಅಂದ್ರೆ 1 ಆಗುತ್ತೆ. 3 ಇಂದ ಮಲ್ಟಿಪ್ಲೈ ದಟ್ ಈಸ್ -3. ಓಕೆ, ದಟ್ ಈಸ್ ಪ್ಲಸ್ -3 ಪ್ಲಸ್ 4 ಡಿವೈಡೆಡ್ ಬೈ 3 ಆಗುತ್ತೆ. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿ. 3 ಟೈಮ್ಸ್ ಆಫ್ x -1 ಹೋಲ್ ಸ್ಕ್ವೇರ್ ಓಕೆ ಪ್ಲಸ್ ನಮ್ಗೆ ಏನು ಬರುತ್ತೆ 1 ಡಿವೈಡೆಡ್ ಬೈ 3 ಬರುತ್ತೆ ನೋಡಿ. ಓಕೆ, ಸೊ ನೋಡಿ ದಿಸ್ ಈಸ್ ಆಲ್ವೇಸ್ ಪಾಸಿಟಿವ್. ಅದ್ರ ಜೊತೆ ನಾವು ಪಾಸಿಟಿವ್ನ ಆಡ್ ಮಾಡಿದ್ರೆ ನಮ್ಗೆ ದಟ್ ಈಸ್ ಆಲ್ವೇಸ್ ಪಾಸಿಟಿವ್ನೇ ಬರುತ್ತೆ. ಓಕೆ, ನಾವು ಜಸ್ಟ್ ಸಿ f dash of x, therefore f dash of x, ಓಕೆ f dash of x ಏನು ಬಂದಿದೆ ನಮಗೆ, f dash of x is greater than 0. so f is increasing on r ಅಂತ. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಕ್ವಶನ್ ನಂಬರ್ 9 ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 9 ಏನಿದೆ ಅಂದ್ರೆ ಫೈಂಡ್ ದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ದಿ ಫಂಕ್ಷನ್. ಇಲ್ಲಿ ನೋಡಿ, ಇದು ಒಂದೊಂದು ಕ್ವಶನ್ 2 ಮಾರ್ಕ್ಸ್, ಇದು 2 ಮಾರ್ಕ್ಸ್, ಇದು 2 ಮಾರ್ಕ್ಸ್, ಇದು 2 ಮಾರ್ಕ್ಸ್, ಇದು 2 ಇಲ್ಲ ಪ್ರತಿಯೊಂದು ಇಷ್ಟು ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಸಾಕು. ನಾವು ನೋಡಿ f of x ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂ ಏನ್ ಬರುತ್ತೆ ಅಂತ ಕಂಡುಹಿಡಿ ಅಂತ ಹೇಳಿದೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಏನು x² ಇಟ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 0. ನೆಕ್ಸ್ಟ್ ಮಾಡ್ಯುಲಸ್ x ವ್ಯಾಲ್ಯೂ ಇಸ್ ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 0. sin x ವ್ಯಾಲ್ಯೂ ಇಸ್ ಆಲ್ವೇಸ್ ಲೈಸ್, sin x cos x ಆಲ್ವೇಸ್ ಲೈಸ್ ಬಿಟ್ವೀನ್
-1 ಇಂದ 1 ವರೆಗೆ ಬರುತ್ತೆ. ಕಾಸ್ ಎಕ್ಸ್ ಇಸ್ ಆಲ್ಸೋ ಲೈಸ್ ಬಿಟ್ವೀನ್ -1 ಇಂದ 1. ಇವೆಲ್ಲ ಸಿಂಪಲ್ ಸ್ವಲ್ಪ ಕ್ವಶನ್ಸ್ ಗೊತ್ತಿರಬೇಕು, ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿರಬೇಕು. ಇಲ್ಲಿ ನೋಡಿ ಅದೇ ತರ ಇಲ್ಲಿ ನೋಡಿ ನಾವು ವೆನ್ ಎವರ್ ಯು ಹ್ಯಾವ್ ಎಫ್ ಇದ್ರ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಬೇಕು. ಓಕೆ, ಸೊ ಫಸ್ಟ್ 2x - 1 2x - 1 ಹೋಲ್ ಸ್ಕ್ವೇರ್ ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 0 ಹೌದಾ? ಸೊ ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 0. ಅದಕ್ಕೆ ಜೊತೆ ಏನ್ ಆಡ್ ಮಾಡಿದ್ರೆ 3 ಆಡ್ ಮಾಡ್ತೇವೆ. ದಟ್ ಈಸ್ 2x - 1 ಹೋಲ್ ಸ್ಕ್ವೇರ್ ಪ್ಲಸ್ 3 ಗ್ರೇಟರ್ ದನ್ ಈಕ್ವಲ್ ಟು 0 ಪ್ಲಸ್ 3 ಬರುತ್ತೆ ಹೌದಾ? ಮಿನಿಮಮ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಎಫ್ ಮಿನಿಮಮ್ ಈಸ್ ನಮ್ಗೆ ಏನ್ ಬರುತ್ತೆ 3 ಬರುತ್ತೆ. ಎಫ್ ಮ್ಯಾಕ್ಸಿಮಮ್ ಎಫ್ ಲೋಕಲ್ ಮ್ಯಾಕ್ಸಿಮಮ್ ಏನು ಬರುತ್ತೆ? ಎಫ್ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ಡಸ್ ನಾಟ್ ಎಕ್ಸಿಸ್ಟ್ ಆಗ್ತಿದ್ದೇ ಇಲ್ಲ, ಆಗದೇ ಇಲ್ಲ. ನಮಗೆ ಮ್ಯಾಕ್ಸಿಮಮ್ ಇಲ್ಲಿ ಎಷ್ಟರೇ ಇರ್ಬೋದು, ಬಟ್ ಮಿನಿಮಮ್ ಇಲ್ಲಿ ಎಷ್ಟು ಬರುತ್ತೆ? ನಮಗೆ 3 ಬರುತ್ತೆ. ಅದೇ ತರ ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್. ಅದೇ ತರ ನೋಡಿ ನಾವು x - 1 ಹೋಲ್ ಸ್ಕ್ವೇರ್ ದಟ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 0. ಈಗ ನಾವು ಇಲ್ಲಿ ಮೈನಸ್ ಇದೆ, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ. ಓಕೆ, ಮೈನಸ್ ಇಂದ ಮಲ್ಟಿಪ್ಲೈ ಅಂದ್ರೆ -x - 1 ಹೋಲ್ ಸ್ಕ್ವೇರ್ ಇದಕ್ಕೆ 0ಗೆ ಮೈನಸ್ ಇಂದ ಮಲ್ಟಿಪ್ಲೈ ಅಂದ್ರೆ 0 ಮಾಡುತ್ತೆ. ಇಲ್ಲಿ ನೋಡಿ ಮೈನಸ್ ಇಂದ ಮಲ್ಟಿಪ್ಲೈ ಅಂದ್ರೆ ಗ್ರೇಟರ್ ದನ್ ಈಕ್ವಲ್ ಟು ಇದ್ದಿದ್ದೇನಾಗುತ್ತೆ? ಲೆಸರ್ ದನ್ ಈಕ್ವಲ್ ಟು ಆಗುತ್ತೆ. ಸೊ ಗ್ರೇಟರ್ ದನ್ ಈಕ್ವಲ್ ಟು ಇದ್ದು ಲೆಸರ್ ದನ್ ಈಕ್ವಲ್ ಟು ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮತ್ತೆ ಆಡ್ ಆಗಿದೆ 10 ಆಗಿದೆ ಹೌದಾ? ದಟ್ ಈಸ್ -x - 1 ಹೋಲ್ ಸ್ಕ್ವೇರ್ ಪ್ಲಸ್ 10 ದಟ್ ಈಸ್ ಲೆಸರ್ ದನ್ ಈಕ್ವಲ್ ಟು 0 ಪ್ಲಸ್ ಅಂದ್ರೆ 10 ಹೌದಾ? ಇಲ್ಲಿ ನೋಡಿ ಇಲ್ಲಿ ಈಗ ಮಿನಿಮಮ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಮಿನಿಮಮ್ ವ್ಯಾಲ್ಯೂ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಎಷ್ಟು ಬರುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಮ್ಯಾಕ್ಸಿಮಮ್ ಎಫ್ ಮ್ಯಾಕ್ಸಿಮಮ್ ದಟ್ ಈಸ್ ಈಕ್ವಲ್ ಟು 10. ಎಫ್ ಮಿನಿಮಮ್ ವ್ಯಾಲ್ಯೂ ಇಸ್ that is equal to does not exist. We don't know exactly what it is. Does not exist. Okay, so it does not exist. Istu bari. Okay, just we don't know. Pause ಮಾಡ್ಕೊಂಡು ಬರ್ಕೊಳ್ಳಿ. Next we will go for next question solve ಮಾಡೋಣ. ಓಕೆ, ಇದನ್ನು ಅದೇ ತರ ನೋಡಿ. ನಾನು ಅವಾಗಲೇ ಹೇಳಿದ್ದೆ ಮಾಡ್ಯುಲಸ್ ಎಕ್ಸ್ ವ್ಯಾಲ್ಯೂ ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದನ್. ಅದೇ ತರ ಮಾಡ್ಯುಲಸ್ ಆಫ್ x + 2 ಈಸ್ ಆಲ್ಸೋ ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 0 ಅಂತ. ಓಕೆ, ನೋಡಿ ಇಲ್ಲಿ ಏನು ಆಡ್ ಮಾಡಿದ್ರೆ -1 ಹೇಳಿದ್ರೆ ಎಲ್ಲ ಕಡೆ -1 ಆಡ್ ಮಾಡಿ. ದಟ್ ಈಸ್ ಮಾಡ್ಯುಲಸ್ ಆಫ್ x + 2 -1 ಗ್ರೇಟರ್ ದನ್ ಈಕ್ವಲ್ ಟು -1. ಸೊ ದಿಸ್ ಇಸ್ ನಥಿಂಗ್ ಬಟ್ ಎಫ್ ಆಫ್ x ವ್ಯಾಲ್ಯೂ ಈಸ್ ಆಲ್ವೇಸ್ ಗ್ರೇಟರ್ ದನ್ -1 ಅಂತ. ಅಂದ್ರೆ ಎಫ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮ್ಗೆ ಗೊತ್ತಿಲ್ಲ, ಬಿಕಾಸ್ ಇದು ಎಷ್ಟರ ಇರ್ಬೋದು. ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ಅದೇ ತರ ಎಫ್ ಮಿನಿಮಮ್ ನೋಡಿ. ಮಿನಿಮಮ್ ಎಷ್ಟಿದೆ? ಎಫ್ ಮಿನಿಮಮ್ ದಟ್ ಈಸ್ ಈಕ್ವಲ್ ಟು ಸಣ್ಣ ವ್ಯಾಲ್ಯೂ ಯಾವ್ದು ಇದರಲ್ಲಿ? -1 ಹೌದಾ? ಎಫ್ ಮಿನಿಮಮ್ ಈಸ್ -1. ಓಕೆ, ಇಷ್ಟು ನೋಡಿ. ಅದೇ ತರ ಇಲ್ಲಿ ಕ್ವಶನ್ ಇಲ್ಲಿ ನೋಡಿ. ಇದೇ ತರ ಇಲ್ಲಿ ನಮ್ಗೆ ಮಾಡ್ಯುಲಸ್ ಆಫ್ x + 1 ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 0. ಇಲ್ಲಿ ಏನು ಆಡ್ ಮಾಡಿದ್ರೆ ನಮಗೆ ದರ್ ಇಸ್ ಮೈನಸ್ ಇಂದ ಮಲ್ಟಿಪ್ಲೈ ಆದ್ರೆ ಮಾಡ್ಯುಲಸ್ ಆಫ್ x + 1 ಗ್ರೇಟರ್ ದನ್ ಈಕ್ವಲ್ ಟು ಓಕೆ ಇಲ್ಲಿ 0 ಇದೆಲ್ಲ. ಸೊ 0 × -1 ಅಂದ್ರೆ 0 ಬರುತ್ತೆ. ಮೈನಸ್ ಇಂದ ಮಲ್ಟಿಪ್ಲೈ ಗ್ರೇಟರ್ ದನ್ ಈಕ್ವಲ್ ಟು ಇದೇನಾಗುತ್ತೆ ನಮಗೆ ಲೆಸರ್ ದನ್ ಈಕ್ವಲ್ ಟು ಆಗುತ್ತೆ. ಗ್ರೇಟರ್ ದನ್ ಈಕ್ವಲ್ ಟು ಏನಾಗುತ್ತೆ ನಮಗೆ ಲೆಸರ್ ದನ್ ಈಕ್ವಲ್ ಟು ಆಗುತ್ತೆ. ಓಕೆ, ನಾವು ಅಂಡ್ ಏನಿದೆ ನಮಗೆ +3 ನ ಆಡ್ ಮಾಡ್ಕೊಳ್ಳಿ ಕಡೆ. ದಟ್ ಈಸ್ -x + 1 +3 is lesser than or equal to 0 + 3 3 ಹೌದಾ? ಸೊ ದಿಸ್ ವ್ಯಾಲ್ಯೂ ಇಸ್ ವಾಟ್? ದಿಸ್ ಇಸ್ g of x. This is g of x that is lesser than or equal to 3. Okay, g of x that is equal to lesser than or equal to 3. ಅಂದ್ರೆ g maximum that is equal to g maximum value is 3. Okay, g minimum value is does not exist. G minimum value is does not exist. Okay, ಇಷ್ಟು ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ 2 ಮಾರ್ಕ್ಸ್ ಬರುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಕ್ವಶನ್ ಇದೆ. ಆ ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಮುಗೀತು. ಓಕೆ, ನೋಡಿ ವೆನ್ ಎವರ್ ಯು ಹ್ಯಾವ್ sin 4 sin x is always lies between -1 to 1. ಓಕೆ, ಅದೇ ತರ sin 4x is always always between -1 to 1. ಈಗ ನೋಡಿ sin 4x ಆಯ್ತಾ, ಈಗ +3 ನ ಆಡ್ ಮಾಡ್ಬೇಕು ನಾವು ಎರಡ ಕಡೆ. ದಟ್ ಈಸ್ ನಮಗೆ sin 4x +3 ಓಕೆ ಲೆಸರ್ ದನ್ ಆರ್ ಈಕ್ವಲ್ ಟು 1 + 3 ಗ್ರೇಟರ್ ದನ್ ಆರ್ ಈಕ್ವಲ್ ಟು -1 + 3. ಓಕೆ, ವಿಚ್ ಮೀನ್ಸ್ ನಮಗೆ sin 4x +3 ಓಕೆ ಲೆಸರ್ ದನ್ ಆರ್ ಈಕ್ವಲ್ ಟು 3 + 1 ಅಂದ್ರೆ 4 ಆಗುತ್ತೆ. 4 ಬರ್ಕೊಳ್ಳಿ. ಸೊ -1 + 3 ಅಂದ್ರೆ 2 ಆಗುತ್ತೆ. 2 ಬರ್ಕೊಳ್ಳಿ. ಓಕೆ, ಈಗ ಎರಡು ಕಡೆ ಮಾಡ್ಲಸ್ ಅಪ್ಲೈ ಮಾಡಿ. ಇಲ್ಲಿ ಮಾಡ್ಲಸ್ ಎಲ್ಲ ಇವು ಎರಡು ಪಾಸಿಟಿವ್ನೇ ಬಂದ್ಬಿಡ್ತಾವೆ. ನಮ್ಗೆ ಏನು ಟೆನ್ಷನ್ ಇರಲ್ಲ, ಪಾಸಿಟಿವ್ ಬಂದ್ಬಿಟ್ರೆ. ಓಕೆ, ಇಲ್ಲಿ ನೋಡಿ ನಮ್ಗೆ ಏನಿದೆ, ನಮಗೆ ಇಲ್ಲಿ 5 ಇದೆ ಹೌದಾ? ಓಕೆ, ಇಲ್ಲಿ 5 ಇದೆ ನೋಡಿ. ಎಲ್ಲ ಕಡೆ 5 ಆಡ್ ಮಾಡ್ಕೊಳ್ಳಿ. ನಮ್ಗೆ ನೋಡಿ ಇಲ್ಲಿ ಫಸ್ಟ್ ಇಲ್ಲಿ ಮಾಡ್ತೀನಿ sin 4x ಓಕೆ +3 ಮಾಡ್ಲಸ್ ಆಫ್ +5
lesser than or equal to 2 plus 5. Okay, 4 plus 5. So this is nothing but the f of x of that is f of x that is equal to f of x that is lesser than 4 plus 5 ಅಂದ್ರೆ 9 ಆಗುತ್ತೆ, 9 ಬರ್ಕೊಳ್ಳಿ. ಗ್ರೇಟರ್ ದನ್ 4 plus 5 plus 2 ಅಂದ್ರೆ ಎಷ್ಟಾಗುತ್ತೆ ನಮಗೆ 7 ಆಗುತ್ತೆ, 7 ಬರುತ್ತೆ. ಸೊ ದಿಸ್ ಇಸ್ ನಮ್ಗೆ ಏನು ಬರುತ್ತೆ, ಎಫ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ದಟ್ ಇಸ್ ಈಕ್ವಲ್ ಎಷ್ಟು ಬರುತ್ತೆ 9 ಬರುತ್ತೆ. ಅದೇ ಥರ ಎಫ್ ಮಿನಿಮಮ್ ವ್ಯಾಲ್ಯೂ ದಟ್ ಇಸ್ ಈಕ್ವಲ್ ಎಷ್ಟು ಬರುತ್ತೆ ನಮಗೆ 3 ಬರುತ್ತೆ. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಸ್ಟಾರ್ಟಿಂಗಿಂದ, ಯಾಕಂದ್ರೆ ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇದಾಯ್ತಾ? ಇಲ್ಲಾದ್ರೆ ಇಲ್ಲಿ ಇಷ್ಟು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ, ನೆಕ್ಸ್ಟ್ ನಾವು 3 ಮಾರ್ಕ್ಸ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡೋಣ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಇಂದ. ಇಲ್ಲಿ ನೋಡಿ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿದ್ದೀನಿ, ಬಟ್ ನನಗೆ ಯಾರು ಶೇರ್ ಮಾಡ್ತಿಲ್ಲ. ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಚೆನ್ನಾಗಿ ಅನ್ಸುತ್ತೆ, ಯಾಕಂದ್ರೆ ನೋಡಿ, ನೀವು ಶೇರ್ ಮಾಡಿ ನಿಮಗೆ ಸ್ವಲ್ಪ ನನಗೆ ಸಬ್ಸ್ಕ್ರೈಬರ್ಸ್ ಚೆನ್ನಾಗಾದರೆ ನನಗೂ ಮೋಟಿವೇಶನ್ ಇರುತ್ತೆ ಚೆನ್ನಾಗಿ ಕ್ಲಾಸ್ ಮಾಡೋಕ್ಕೆ. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.